श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। ॐ जन्माद्यस्य यतोन्मयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ 16ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕ. ಶ್ರೀರೂಪಿಣಿ ಕೊಣಯತಿ ಚರಣಾರವಿಂದಂ ನೀಲಾಂಬುಜೇನ ಹರಿಸದ್ಮನಿ ಮುಕ್ತದೋಷ ಸಂಲಕ್ಷ್ಯತೆ ಸ್ಫಟಿಕಕುಡ್ಯ ಉಪೇತ ಹೇಮ್ನಿ ಸಮ್ಮಾರ್ಜತೀವ ಯದನುಗ್ರಹಣೇನ್ಯತ್ ಅನ್ಯಯತ್ನಾಃ. ಎಷ್ಟು ಚಂದ ಇದೆ ನೋಡಿ ಈ ಶ್ಲೋಕ. ವೈಕುಂಠದಲ್ಲಿ ಮುಕ್ತಸ್ಥಾನ, ಅಲ್ಲಿ ಶ್ರೀ ಮಹಾಲಕ್ಷ್ಮೀ ರೂಪಿಣಿ ಪ್ರತ್ಯಕ್ಷ ರೂಪಧಾರಿಣಿ ನೂಪುರಾಲಂಕೃತಂ, ಕಾಲಲ್ಲಿ ಗೆಜ್ಜೆಯನ್ನೆಲ್ಲ ಕಟ್ಟಿ ಸರ್ವಾಂಗ ಆಭರಣಗಳನ್ನು ಧರಿಸಿದವರಾಗಿ ಅಲಂಕರಿಸಲ್ಪಟ್ಟ ಆ ಲಕ್ಷ್ಮೀದೇವಿಯು ಅವರು ಆ ಲಕ್ಷ್ಮಿಯಲ್ಲಿ, ಆ ಸಂಪತ್ತಿನಲ್ಲಿ ಚಂಚಲ ಅಂತ ಒಂದು ದೋಷ ಇದೆ. ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ ನೋಡಿ, ಸಂಪತ್ತು ಹೇಗಿದೆ ಹಾಗೆಂದ್ರೆ ಸಮುದ್ರದ ಅಲೆ ಇದ್ದಂಗೆ. ಸಮುದ್ರದ ಅಲೆ ಅದು ಬರುತ್ತದೆ ಹೋಗ್ತದೆ, ಅದೇ ತರ ಸಂಪತ್ತು ಬರುತ್ತದೆ ಹೋಗ್ತದೆ. ಆದರೆ ವೈಕುಂಠದಲ್ಲಿ ಆ ಲಕ್ಷ್ಮಿ ಚಂಚಲ ಇಲ್ಲವಂತೆ, ಸ್ಥಿರವಾಗಿ ಅಲ್ಲೇ ಇರ್ತಾಳಂತೆ. ಇದು ನೋಡಿ ವಿಶೇಷ ಅಂತ ಹೇಳ್ತಾರೆ. ಅಂತ ಲಕ್ಷ್ಮೀದೇವಿಯ ಅನುಗ್ರಹವನ್ನ ಪಡೆಯಬೇಕು ಅಂತ ದೇವತೆಗಳು, ಬ್ರಹ್ಮಾದಿ ಸಕಲ ದೇವತೆಗಳು ಆ ಲಕ್ಷ್ಮಿಯನ್ನ ಆರಾಧನೆ ಮಾಡ್ತಾ ಇರ್ತಾರೆ. ಅಂತ ಲಕ್ಷ್ಮೀದೇವಿ ವೈಕುಂಠದಲ್ಲಿ ಪ್ರತ್ಯಕ್ಷ ರೂಪದಿಂದ ಚಾಂಚಲ್ಯವನ್ನ ಬಿಟ್ಟು ಅಲ್ಲೇ ಇರ್ತಾಳೆ. ಹಾಗೆ ಕಮಲದಂತ ಕಾಲುಗಳು ಅಲ್ಲಿ ಗೆಜ್ಜೆಯನ್ನು ಕಟ್ಟಿ ಶಬ್ದ ಮಾಡ್ತಾ ಪರಮಾತ್ಮನ ಮಂದಿರದಲ್ಲಿ ಕ್ರೀಡೆಗಾಗಿ ಕೈಯಲ್ಲಿ ಕಮಲಗಳನ್ನ ಹಿಡ್ಕೊಂಡು ಇಲ್ಲಿ ಬಂಗಾರದಂಥ ಗೋಡೆಗಳು, ಅಂತ ಅದರಿಂದ ಪ್ರಕಾಶಮಾನವಾದ ಬ್ರಹ್ಮಾದೀನಾಂ ಯತ್ನ ಉಪಾಸನಾದಿರೂಪ ಪ್ರಯತ್ನ ಭವಂತಿ ಅಯಂ ಭಾವಃ. ಹರಿಸದ್ಮನಿ ಲೀಲಾಂಬುಜಂ ಭ್ರಾಮಯತಿ ಶನೈಃ ಚರಂತಿ ಶ್ರೀಃ ಸ್ಫಟಿಕಮಯೇ ಸ್ವಚ್ಛೇ ಕುಡ್ಯೆ. ಸ್ಫಟಿಕಮಯವಾದ ಗೋಡೆಯಲ್ಲಿ ಪ್ರತಿಬಿಂಬಿತಾ ಭವತಿ. ಪ್ರತಿಬಿಂಬಳಾಗಿ ಕಾಣ್ತಾಳಂತೆ. ಅಂದ್ರೆ ಲಕ್ಷ್ಮೀದೇವಿಯ ಪ್ರತಿಬಿಂಬ ಇದ್ದಂಗೆ ಇದಂತೆ, ಅಷ್ಟು ಪ್ರಕಾಶಮಾನವಾಗಿದೆ. ತಥಾ ಲೋಕೈಹಿ ತತ್ ಪ್ರತಿಬಿಂಬಂ ದೃಷ್ಟ. ಆ ಲಕ್ಷ್ಮೀದೇವಿಯ ಪ್ರತಿಬಿಂಬಗಳನ್ನ ನೋಡಿ ಲಕ್ಷ್ಮೀದೇವಿಯೇ ಕೈಯಲ್ಲಿ ಕಸಬರಿಯನ್ನು ಹಿಡ್ಕೊಂಡು, ಅಂದ್ರೆ ಮಾರ್ಜನಿ ಅದನ್ನ ಹಿಡ್ಕೊಂಡು ಕಸಗುಡಿಸ್ತಾ ಇದ್ದಾರೋ ಏನೋ ಹಾಗಂತೆ ಅಲ್ಲಿರುವ ಜನರು ಭ್ರಮೆಗೆ ಒಳಗಾದರು ಅಂತ. ಲಕ್ಷ್ಮೀದೇವಿಯ ಕಸಗುಡಿಸ್ತಾ ಇದ್ದಾಳೋ ಏನೋ ಹಾಗೆ ಅಂತ ಕಾಣುವಂತೆ ಆ ಪ್ರತಿಬಿಂಬಗಳು ಹಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕೈಯಲ್ಲಿ ತಾವರೆಯನ್ನು ಹಿಡ್ಕೊಂಡು ನಡೆದ್ರೆ ಆ ಪ್ರತಿಬಿಂಬ ಹೇಗಿರುತ್ತದೆ ಹಾಗೆ ಅಂದ್ರೆ ಲಕ್ಷ್ಮೀದೇವಿ ಪ್ರತ್ಯಕ್ಷ ಇದ್ದಾಳೆ, ಅದರ ಅವಳ ಪ್ರತಿಬಿಂಬ ನೋಡಿದ್ರೆ ಅವಳೇನೋ ಕಸ ಗುಡಿಸ್ತಾ ಇದ್ದಾಳೋ ಏನೋ ಬಂತೆ ಆ ಪ್ರತಿಬಿಂಬ ಕಾಣಿಸ್ತಾ ಇದೆ ಹಾಗೆಂತ ಹೇಳ್ತಾ ಇದ್ದಾರೆ. ಅಂತ ವೈಕುಂಠ ಲೋಕಕ್ಕೆ ಸನಕಾದಿಗಳು ಬಂದರು ಅಂತ ನಾವು ಹಿಂದೆ ನೋಡಿದ್ದೀವಿ, ಅದನ್ನ ಅನ್ವಯಿಸ್ಕೋಬೇಕು.
ಅಂದ್ರೆ ಒಟ್ಟು ಇಲ್ಲಿ ಲಕ್ಷ್ಮೀದೇವಿಯ ನಿತ್ಯ ವಾಸಸ್ಥಾನ ಅದು ಅಂತ ಒಟ್ಟು ಅದರ ಅಭಿಪ್ರಾಯ. ಇನ್ನು ವಾಪೀಷು ವಿದ್ರುಮತಟಾ ಸ್ವಮೃತಾಮಲಾಪ್ಸು ಪ್ರೇಷ್ಯಾನ್ವಿತಾ ನಿಜವನೆ ತುಳಸೀಭಿರೀಶಂ ಅಭ್ಯರ್ಚತಿ ಸ್ವಲಕಮುನ್ನಸ ಮೀಕ್ಷ್ಯ ವಕ್ತ್ರಂ ಉಚ್ಛೇಷಿತಂ ಭಗವತೇತ್ಯಮತಾಂಗತ್ಯರ್ಚೀಃ. ಯಾವ ಲೋಕದಲ್ಲಿ ಪವಳದಿಂದ ಆದ ಮೆಟ್ಟಲು, ಹವಳ ಅಂತ ಹೇಳ್ತಾರೆ ನೋಡಿ, ಅದರಿಂದ ಆದ ಮೆಟ್ಟಿಲುಗಳು, ಅಲ್ಲಿ ಅಮೃತದಂತ ನೀರು, ಬಾವಿ ಕೆರೆಗಳು, ಅಂತ ಅದ್ಭುತವಾದ ಸರೋವರಗಳು, ಕಮಲದಿಂದ ಕೂಡಿದ ಸರೋವರ, ಅದಕ್ಕೆ ಮೆಟ್ಟಿಲೆಲ್ಲ ಹವಳದಿಂದ ಆದದ್ದು. ಅಂತಹ ಮೆಟ್ಟಿಲುಗಳು ತಮ್ಮ ತಮ್ಮ ದಾಸಿಯರಿಂದಲೂ ಕೂಡಿ ತುಳಸಿ ಮತ್ತು ಪುಷ್ಪಗಳಿಂದ ಪರಮಾತ್ಮನನ್ನ ಪೂಜೆ ಮಾಡುವ ಸಂದರ್ಭದಲ್ಲಿ ಆ ನೀರಲ್ಲಿ ಅವರ ಪ್ರತಿಬಿಂಬ ಕಾಣಿಸ್ತಾ ಇರುತ್ತದಂತೆ. ಅದು ಹೇಗೆ ಇತ್ತು ಅಂದ್ರೆ, ಸ್ವಾಮಿ ನಾರಾಯಣ ಅದಾಂಗಿ ಎಚ್.ಡಿ. ಸ್ವವಕ್ರಂ ವೀಕ್ಷ್ಯ, ಆ ನೀರಿನಲ್ಲಿ ಕಾಣತಕ್ಕ ಲಕ್ಷ್ಮಿಯ ಪ್ರತಿಬಿಂಬ ಅದು ಹೇಗಿತ್ತು ಅಂದ್ರೆ, ಇದಂ ಮದೀಯಂ, ಪರಮಾತ್ಮನೇ ಅವರ ಅಂಗಸ್ಪರ್ಶ ಮಾಡುವಾಗೆ, ಲಕ್ಷ್ಮಿಯ ಅಂಗಸ್ಪರ್ಶ ಮಾಡುವ ಹಾಗೆ ಆ ಪ್ರತಿಬಿಂಬದಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. अस्मिन् लोके विद्रुममयानि तटानि यासां तासु अमला अमृततुल्या आपः आसु. ಆ ತಟಾಕದಲ್ಲಿ ತಮ್ಮ ದಾಸಿಯರಿಂದ ಕೂಡಿ ಲಕ್ಷ್ಮೀದೇವಿ ಪರಮಾತ್ಮನನ್ನ ಪೂಜೆ ಮಾಡ್ತಾ ಇದ್ದಾರೆ. ಅದು ಹೇಗಿತ್ತು ಹಾಗೆಂದ್ರೆ, ಪ್ರತಿಬಿಂಬದಲ್ಲಿ ಪರಮಾತ್ಮ ಲಕ್ಷ್ಮೀದೇವಿಯ ಅಂಗಸಂಗ ಮಾಡುವಂಗೆ ಇತ್ತು ಹಾಗೆ ಅಂತ ಕಾಣಿಸ್ತಾ ಇದೆ. ಅಂಥ ಉತ್ತಮವಾದ ವೈಕುಂಠ ಲೋಕಕ್ಕೆ ಸನಕಾದಿಗಳು ಬಂದ್ರು ಹಾಗೆ. ಇದಂ ಮದೀಯಂ ಇತಿ ಅತಿ ಸುಂದರಂ ಸರ್ವಲಕ್ಷಣೋಪೇತಂ ವಕ್ತ್ರಂ ಭಗವತ ಉಚ್ಛೇಷಿತಂ ಉಚ್ಚಿಷ್ಟಂ ಕೃತಂ ಚುಂಬಿತಂ ಅಂತ ಹೇಳ್ತಾರೆ. ಪರಮಾತ್ಮ ಮುದ್ದು ಕೊಟ್ಟಂಗೆ ಇದಂತ ಲಕ್ಷ್ಮೀದೇವಿ. ಅಹೋ ಅಹಂ ಧನ್ಯ, ಲಕ್ಷ್ಮೀದೇವಿಗೆ ತಾನು ಧನ್ಯ ಅಂತ ಭಾವನೆ ಬಂತಂತೆ. ಅಂತ ಸ್ಥಾನ ವೈಕುಂಠ ಸ್ಥಾನ, ಅಂತ ಲೋಕಕ್ಕೆ ಸನಕಾದಿಗಳು ಬಂದರು ಅಂತ ಒಟ್ಟ ಅಭಿಪ್ರಾಯ. ಎನ್ನ ವ್ರಜಂತ್ಯಗಭಿದೋರ ಚನಾನುವಾದಾ ಶೃಣ್ವಂತಿ ಏನ್ಯ ವಿಷಯ ಕುಕತಾಮತಿಘ್ನೀಃ ಯಾಸ್ತು ಶ್ರುತಾ ಹತಭಗೈ ನೃಭಿರಾತ್ತವೀರ್ಯಾಸ್ತಾಸ್ತಾನ್ ಕ್ಷಿಪಂತ್ಯ ಶರಣೇಷು ತಮಸ್ಸು ಹಂತ. ಅರಚನಾನುವಾದಾಃ ಸ್ವರ್ಗಾದಿವತ್ ನ ಸರ್ವಲೋಕಗಮ್ಯಃ ಅಯಂ ಲೋಕಃ. ಇದು ಸ್ವರ್ಗಾದಿಗಳಂತೆ ಇರತಕ್ಕ ಲೋಕ ಅಲ್ಲ ಇದು. ಅತ್ರ ರಚನಾನುವಾದ ಇತಿ ಚೇದ ಬ್ರಾಂತಿ ಪರಿಹಾರಕ್ಕೆ ಅರಚನ. ಯದ್ ವೈಕುಂಠಸ್ಥಾನಂ ಅಘಂ ಭಿನತ್ತಿ ಇತಿ ಅಘಭಿತ್ ತಸ್ಯ ಹರೇಃ ನ ವಿದ್ಯತೆ ರಚನಾನಾಂ ಜಗತ್ಸೃಷ್ಟ್ಯಾದಿ ಕರ್ಮಣಾಂ ಅನುವಾದಃ ಯೇಷಾಂ ತೇ ತತ. ಆ ಲೋಕ ಅದೆಂಥ ಲೋಕ ಅಂದ್ರೆ, ಅದು ಸ್ವರ್ಗಾದಿ ಲೋಕದಂತೆ ಇಲ್ಲ. ಯಾಕೆ ಹಾಗೆಂದ್ರೆ, ಅಲ್ಲಿ ಇರತಕ್ಕ ಜನರು ಪರಮಾತ್ಮನ ಬಾಲಲೀಲೆಗಳು, ಪರಮಾತ್ಮನ ಚರಿತ್ರೆಗಳು, ಸೃಷ್ಟಿ ಮುಂತಾದ ಕಾರ್ಯಗಳನ್ನ ಶ್ರವಣ ಮನನ ಧ್ಯಾನ
ಮಾಡಿ ಬರುವ ಜನರೇ ಅಲ್ಲಿ ಇರ್ತಾರೆ. ಅದು ಯಾರು ಮಾಡಿರೋದಿಲ್ಲ. ಪರಮಾತ್ಮನೇ ಸೃಷ್ಟಿಯಾದಿಗಳನ್ನ ಮಾಡ್ತಾನೆ ಅಂತ ಯಾರು ತಿಳಿದಿರೋದಿಲ್ಲ. ಅಂತಹ ಪರಮಾತ್ಮನ ಕಥೆಗಳನ್ನ ಶ್ರದ್ಧಾಭಕ್ತಿಯಿಂದ ಯಾರು ಕೇಳಿರೋದಿಲ್ಲ. ಯಾರು ಕೇಳೋದಿಲ್ಲ? ಅಸುರ ಜನ ಕೇಳೋದಿಲ್ಲ. ಯಾರು ಕೇಳೋದಿಲ್ಲ, ಅದನ್ನು ಬಿಟ್ಟು ಜ್ಞಾನ, ಯಥಾರ್ಥ ಜ್ಞಾನವನ್ನ ನಾಶ ಮಾಡತಕ್ಕ ಲೌಕಿಕವಾದ ಕಥೆಗಳು, ರತಿ ಕ್ರೀಡೆಗಳು, ಅಂತಹ ಕಥೆಗಳನ್ನ ಯಾರು ಕೇಳ್ತಾರೋ ಅಂಥವರು ಆ ವೈಕುಂಠ ಲೋಕವನ್ನು ಹೊಂದೋದೇ ಇಲ್ಲ. ಅಂದ್ರೆ ಏನು? ಸಜ್ಜನರಿಗೆ ಮಾತ್ರ ಸಿಗತಕ್ಕ, ಪರಮಾತ್ಮನಲ್ಲಿ ಭಕ್ತಿ ಇಟ್ಟವರಿಗೆ ಮಾತ್ರ ಸಿಗತಕ್ಕ ಲೋಕ ಅದು, ಬೇರೆಯವರಿಗೆ ಸಿಗುವಂತದ್ದು ಅಲ್ಲ. ಅಂತ ಉತ್ತಮ ಲೋಕವನ್ನ ಸನಕಾದಿಗಳು ಹೊಂದಿದ್ರು ಅಂತ. ಅದರಿಂದ ನಾವಿಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಅಂತಹ ವೈಕುಂಠಾದಿ ಲೋಕಕ್ಕೆ, ಉತ್ತಮ ಲೋಕಕ್ಕೆ ಹೋಗಬೇಕು ಅಂದ್ರೆ ಪರಮಾತ್ಮನ ಕಥೆಗಳು, ಪರಮಾತ್ಮನ ಲೀಲೆಗಳು, ಅದನ್ನ ಸದಾ ನಿರಂತರ ಚಿಂತನೆ ಮಾಡಬೇಕು. ಹಾಗೆ ಅಂತ ಬೇರೆ ಲೌಕಿಕ ಕಥೆ, ಲೌಕಿಕವಾದ ಪಾಠಗಳು ಇದೆಲ್ಲ ಹೋಗುವವರು ಅವರಿಗೆ ಅಲ್ಲಿ ನೋ ಎಂಟ್ರಿನೇ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು, ಅದು ಮುಖ್ಯ ಅಭಿಪ್ರಾಯ ಇಲ್ಲಿ ನೋಡಿ. ಅದಕ್ಕೆ ಆಚಾರ್ಯರು ತಿಳಿಸ್ತಾರೆ, ರಚನಾನುವಾದ ಅಲ್ಲ, ಅರಚನಾನು ಅನುವಾದವನ್ನ ಅವರು ಕೇಳಿರೋದೇ ಇಲ್ಲ ಹಾಗೆಂಬ ಅಭಿಪ್ರಾಯದಲ್ಲಿ ಬರುತ್ತದೆ. ಅಂದ್ರೆ ಹರಿಕಥೆಯನ್ನ ಕೇಳದೇ ಇದ್ದವರು ಅಂತ ಅರ್ಥ. ಹರಿಕಥೆಯನ್ನ ಕೇಳದೇ ಇದ್ದವರು ಅಲ್ಲಿಗೆ ಬರೋದೇ ಇಲ್ಲ. ಅದರಿಂದ ಹರಿಕಥೆ ಕೇಳಬೇಕು ಎಂಬ ಒಂದು ಪಾಠವನ್ನ ನಮಗೆ ಇಲ್ಲಿ ವೇದವ್ಯಾಸರು ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ, ಇದೆಲ್ಲ ಮರಿಬಾರ್ದು. ಬ್ರಹ್ಮದೇವರು ಆ ದೇವತೆಗಳಿಗೆ ಹೇಳುವ ಮಾತು ಬ್ರಹ್ಮದೇವರು ತಿಳಿಸಿಕೊಡ್ತಾ ಇದ್ದಾರೆ. ಏಭ್ಯರ್ಥಿತಾಮಪಿ ಚ ನೋ ನೃಗತಿಂ ಪ್ರಪನ್ನ ಜ್ಞಾನಂ ಚ ತತ್ವ ವಿಷಯಂ ಸಹಧರ್ಮ ಯತ್ರ ನಾರಾಧನಂ ಭಗವತೋ ವಿತರಂತ್ಯಮುಷ್ಯ ಸಮ್ಮೋಹಿತ ವಿತತಯ ನನು ಮಾಯಯಾತೆ. ಧರ್ಮದಿಂದ, ಧರ್ಮ ಪ್ಲಸ್ ತತ್ವಜ್ಞಾನ ಎರಡನ್ನೂ ಕೂಡ ಸಂಪಾದನೆ ಮಾಡಬೇಕು. ಧರ್ಮದಿಂದ ಕೂಡಿದ ತತ್ವಜ್ಞಾನವನ್ನ ಪಡಿಬೇಕು ಅಂತ ಸಜ್ಜನರು ಇಷ್ಟಪಡ್ತಾರೆ. ಆದರೆ ಅಂಥ ಉತ್ತಮವಾದ ಮೋಕ್ಷವನ್ನ ಕೊಡತಕ್ಕ ಮನುಷ್ಯ ಜನ್ಮ ಬಂದಾಗಲೂ ಕೂಡ ತತ್ವಜ್ಞಾನವನ್ನ, ಧರ್ಮವನ್ನ ಮಾಡೋದಿಲ್ಲ, ತತ್ವಜ್ಞಾನವನ್ನ ಸಂಪಾದನೆ ಮಾಡೋದಿಲ್ಲ. ಕೆಲವರು ಅವರು ಮನುಷ್ಯರೇ ಅಲ್ಲ ಅಂತ, ಅವರ ಜನ್ಮ ವ್ಯರ್ಥ ಅಂತ ಅಭಿಪ್ರಾಯ. ಸರ್ವವ್ಯಾಪ್ತನಾದ ಪರಮಾತ್ಮನ ಬಂಧಕ ಶಕ್ತಿ ಅಂದ್ರೆ ಏನು? ನಾನು, ನನ್ನದು, ನಾನೇ ಕರ್ತ, ನಾನೇ ಭೋಕ್ತ, ಅಹಂಕಾರ ಮಮಕಾರದಿಂದ ಅವರು ಮೋಹದಲ್ಲೇ, ಅದೇ ಬಂಧನ ಶಕ್ತಿ. ದೇವರು ಹೇಗೆ ಬಂಧನವನ್ನು ಕೊಡ್ತಾನೆ? ಅಜ್ಞಾನವನ್ನು ಕೊಡ್ತಾನೆ. ಏನಂತ ಅಜ್ಞಾನ? ನಾನೇ ಕರ್ತ, ನಾನೇ ಭೋಕ್ತ, ಹಾಗೆ ಅಂತ, ನಾನೇ ಕೆಲಸ ಮಾಡೋದು, ನಾನೇ ವಿಷಯ ಭೋಗವನ್ನ ಮಾಡೋದು, ಹಾಗೆ ಅಂತ ಚೆನ್ನಾಗಿ ಅಜ್ಞಾನದಿಂದ ಭ್ರಮೆ. ಅಲ್ಲ, ಮತ್ತು ನಾವು ಕರ್ತೃ, ನಾವು ಭೋಕ್ತೃ ಆಗೋದಿಲ್ಲವಾ? ಹಾಗೆ ಅಂದ್ರೆ ಹೌದು, ಪರಮಾತ್ಮನೇ ಸ್ವತಂತ್ರ ಕರ್ತೃ ಭೋಕ್ತೃ, ನಾವು ಪರಾಧೀನವಾದ ಸ್ವತಂತ್ರರಾದ ಕರ್ತೃ ಭೋಕ್ತೃ ಎಂಬ ಚಿಂತನೆ ನಮ್ಮಲ್ಲಿ ಇರಬೇಕು. ನಾಹಂ ಕರ್ತ ಹರಿಕರ್ತ ಎನ್ನುವ ಚಿಂತನೆಯಿಂದ ನಾವಿರಬೇಕು. ಅದು ಯಾರು ಹರಿಕತೆ ಕೇಳಿರ್ತಾರೆ ಅವರಿಗೆ ಮಾತ್ರ ಸಿಗತಕ್ಕ ಜ್ಞಾನ ಅದು. ಆದರೆ ಕೆಲವರು ಈ ವಿಚಾರವೇ ಇರೋದಿಲ್ಲ, ತಾವೇ ಕರ್ತೃ, ತಾವೇ ಭೋಕ್ತೃ ಅಂತ ತಿಳ್ಕೊಂಡಿರ್ತಾರೆ. ಅಂಥವರು ಮನುಷ್ಯ ಜನ್ಮ ಬಂದಾಗಲೂ ಕೂಡ ಹರಿಕತೆ ಕೇಳಿ ಸರಿಯಾದ ಧರ್ಮ ಆಚರಣೆ ಮಾಡೋದಿಲ್ಲ, ತತ್ವಜ್ಞಾನವನ್ನು ಪಡೆದಿರೋದಿಲ್ಲ. ಅದರಿಂದ ಪರಮಾತ್ಮನ ಬಂಧಕ ಶಕ್ತಿ, ಆ ನಾನು, ನನ್ನದು, ಅದು ಹೋಗದೇನೆ ಆ ಬಂಧನದಲ್ಲೇ ಇರ್ತಾರವರು. ತತ್ವಜ್ಞಾನ, ಧರ್ಮದಿಂದ ಸಹಿತವಾದ ತತ್ವಜ್ಞಾನವನ್ನ ಸಂಪಾದನೆ ಮಾಡಿಕೊಳ್ಳೋದೇ ಇಲ್ಲ. ಹಾಗೆ ಅಂತ ಸಮ್ಮೋಹಿತ ವಿತತಯ ನನು ಮಾಯೆಯಾತೆ, ಪರಮಾತ್ಮನ ಮಾಯೆ ಇದು. ಅಂತ ಮನುಷ್ಯರ ಜನ್ಮ ಅದು ವ್ಯರ್ಥ ಅಂತ ಹೇಳ್ತಾ ಇದೆ ನೋಡಿ. ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಯೇ ನೃಗತಿಂ ಜ್ಞಾನಾದಿಯೋಗ್ಯಾಂ ನ ಪ್ರಪನ್ನಾಹ ತೇ ಮೋಹಾದ್ ಭಗವದಾರಾಧನಂ ನ ಕುರ್ವಂತಿ. ಮೋಹದಿಂದ ಪರಮಾತ್ಮನ ಆರಾಧನೆಯನ್ನ, ಪರಮಾತ್ಮನ ಪೂಜೆಯನ್ನ ಅವ್ರು ಮಾಡೋದೇ ಇಲ್ಲ. ಧರ್ಮಜ್ಞಾನ ವರ್ಜಿತಾಹ ಮಾನುಷಾಹ ಏವ ನ ಭವಂತಿ. ಧರ್ಮ ಮತ್ತು ಜ್ಞಾನ
ಎರಡು ಇಲ್ಲದೇ ಇದ್ದವರು, ಧರ್ಮ ಮತ್ತು ತತ್ವಜ್ಞಾನ ಇಲ್ಲದವರು ಅವರು ಮನುಷ್ಯರೇ ಅಲ್ಲ ಅಂತ ಹೇಳ್ತಾರೆ. ನೋಡಿ, ನಾವು ಮಕ್ಕಳು ಮೊಮ್ಮಕ್ಕಳನ್ನ ಎಷ್ಟು ಚೆನ್ನಾಗಿ ಬೆಳೆಸಬೇಕಾಗಿದೆ ನೋಡಿ. ಧರ್ಮದಲ್ಲಿ ಇರಬೇಕು, ತತ್ವಜ್ಞಾನವನ್ನು ಕೊಡಬೇಕು ಅವರಿಗೆ. ಅದು ಇಲ್ಲದೇ ಇದ್ದರೆ ಅವ್ರು ಮನುಷ್ಯರೇ ಅಲ್ಲ ಅಂತ ಆಚಾರ್ಯರ ಅಭಿಪ್ರಾಯ, ಬ್ರಹ್ಮದೇವರ ಅಭಿಪ್ರಾಯ, ವೇದವ್ಯಾಸರ ಅಭಿಪ್ರಾಯ. ಯಾಕೆ ಶಾಸ್ತ್ರ ಓದಬೇಕು ಎಂಬ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ ನೋಡಿ. ಮನುಷ್ಯ ಅಂತ ಅನಿಸ್ಕೋಬೇಕು. ಇಲ್ಲದಿದ್ರೆ ಅವ್ರು ಯಾರು ಮತ್ತೆ? ಅವರು ಪ್ರಾಣಿಗಳು ಅಂತ ಹೇಳ್ತಾರೆ, ಒಂದೇ ಮಾತಷ್ಟು. ಮೃಗ. ಧರ್ಮ ತತ್ವಜ್ಞಾನ ಇಲ್ಲದೆ ಯಾರು ಬದುಕ್ತಾರೆ? ದಿನಗಳು ಪ್ರತಿ ದಿವಸದಲ್ಲೂ ಇದು ಧರ್ಮ ತತ್ವಜ್ಞಾನ ಬೆಳಿಬೇಕು. ಅದು ಇಲ್ಲದೇ ಇದ್ದವರು ಅವ್ರ ಮನುಷ್ಯರೇ ಅಲ್ಲ ಅಂತ ಶ್ರೀಮದಾಚಾರ್ಯರ ಅಭಿಪ್ರಾಯ. ನೋಡಿ, ನಾವು ಮಾಧ್ವರು ಅಂತ ಆಗಬೇಕು ಅಂದ್ರೆ ಇದು ಅವಶ್ಯ ತಿಳ್ಕೊಂಡು ಮಾಡಬೇಕಾದ ಒಂದು ಆಚರಣೆ ಇದು. ಧರ್ಮ ತತ್ವಜ್ಞಾನ ಎರಡು ಮಾಡಬೇಕು. ಎಷ್ಟು ಚೆನ್ನಾಗಿದೆ ನೋಡಿ ಈ ಶ್ಲೋಕ. ಬರೀ ಇದು ಅದ್ಭುತವಾಗಿದೆ. ಅದರಿಂದ ವೈಕುಂಠ ಲೋಕ ಈ ಧರ್ಮ ತತ್ವಜ್ಞಾನ ಇಲ್ಲದೇ ಇದ್ದವರಿಗೆ ಸಿಗೋದೇ ಇಲ್ಲ ಅಂತ ಅಭಿಪ್ರಾಯ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು. ಇನ್ನು ಯತ್ರ ಪ್ರಯಾಂತ್ಯನಿಮಿಷಾಂ ಅನಿಮಿಷಾಂ ವೃಷಭಾನುವೃತ್ಯ ಧೂರೇ ಇಮಾ ಯಪರಿನಃ ಸ್ಪೃಹಣೀಯಶೀಲಾಃ ಭರ್ತುರ್ಮಿತಃ ಸುಯಶಸಃ ಕಥನಾನುರಾಗ ವೈಕ್ಲವ್ಯ ಭಾಷ್ಪಕಲಯ ಪುಲಕಾಂಕಿತಾಂಗ. ದೇವದೇವೋತ್ತಮನಾದ ಆ ಶ್ರೀಹರಿಯ ನಿರಂತರ ಸೇವೆ, ಆ ನಿರಂತರ ಸೇವೆಯ ಫಲದಿಂದ ಸಜ್ಜನರು ಯಮನನ್ನೇ ದೂರ ಅಟ್ಟಿಸಿರ್ತಾರೆ. ಅಂತ ಪುಣ್ಯಶಾಲಿಯಾದ ಪರಮಾತ್ಮನ ಪುಣ್ಯ ಕೀರ್ತಿಯಾದ ಪರಮಾತ್ಮನ ಗುಣಗಳನ್ನ ಅವರು ಒಬ್ರಿಗೊಬ್ರು ಹೇಳಿಕೊಂಡು ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಸಿ ಪ್ರೇಮ ಪರವಶದಲ್ಲಿ ಇರ್ತಾರೆ. ಪರಮಾತ್ಮನ ಸ್ಮರಣೆಯಿಂದ ಅವರ ಮೈಯೆಲ್ಲ ರೋಮಾಂಚನ ಆಗಿರ್ತಾರಂತೆ. ಅಂತಹ ಪರಿಶುದ್ಧವಾದ ಆ ಪರಮಾತ್ಮನ ಸ್ವಭಾವವನ್ನು ಕಾಣಬೇಕು ಅಂತ ಎಲ್ಲರೂ ಬಯಸ್ತಾರೆ. ಅಂಥ ಭಕ್ತರು ಸತ್ಯಲೋಕಕ್ಕಿಂತ ಮಿಗಿಲಾದ ಆ ವೈಕುಂಠ ಲೋಕವನ್ನ ಹೊಂದುತ್ತಾರೆ. ಅಂಥ ವೈಕುಂಠ ಲೋಕವನ್ನ ಸನಕಾದಿಗಳು ಹೊಂದಿದ್ರು ಅಂತ ಅದರ ಅಭಿಪ್ರಾಯ. ನೋಡಿ, ಯಾರಿಗೆ ವೈಕುಂಠ ಲೋಕ ಸಿಗ್ತದೆ, ಯಾರಿಗೆ ವೈಕುಂಠ ಲೋಕ ಸಿಗೋದಿಲ್ಲ, ಈ 2-3 ಶ್ಲೋಕದಲ್ಲಿ ಸ್ಪಷ್ಟ ನಿರೂಪಣೆ ಇದೆ ನೋಡಿ. ಅದು ಯಾರೇ ಇರಲಿ, ಇದು ಕೇವಲ ಬ್ರಾಹ್ಮಣ ಅದು ಇದು ಅಂತ ಹೇಳಿಲ್ಲ ನೋಡಿ. ಇಲ್ಲಿ ಯಾರು ಭಕ್ತರಾಗಿ ಇರ್ತಾರೆ, ಪರಮಾತ್ಮನ ಭಕ್ತರಾಗಿ ಇರ್ತಾರೆ, ಅವರಿಗೆ ಮಾತ್ರ ಸಿಗತಕ್ಕದ್ದು. ಭಕ್ತರಲ್ಲದವರು ಅವನು ಎಷ್ಟೇ ಶ್ರೇಷ್ಠ ಬ್ರಾಹ್ಮಣನಾಗಿ ಇದ್ದರೂ ಕೂಡ ಧರ್ಮ ಮತ್ತು ತತ್ವಜ್ಞಾನ ಇಲ್ಲದೆ ಹೋದರೆ ಅವನು ಮನುಷ್ಯನೇ ಅಲ್ಲ ಅಂತ ಹೇಳ್ತಾರೆ. ಇನ್ನು ಬ್ರಾಹ್ಮಣ ಅಂತ ಇನ್ನೇನು ಹೇಳಿಕೊಳ್ಳೋದು. ಅದರಿಂದ ನಮಗೆ ಈ ವಿಚಾರದಲ್ಲಿ ಸುಸ್ಪಷ್ಟವಾದ ಪ್ರಮಾಣ ಅಂದ್ರೆ ಇದೆ, ಈ ಬ್ರಹ್ಮದೇವರ ಮಾತೆ. ಅದರಿಂದ ಧರ್ಮದಲ್ಲಿ ತತ್ವಜ್ಞಾನದಲ್ಲಿ ನಾವು ಹೆಚ್ಚು ಹೆಚ್ಚು ಪ್ರಯತ್ನವನ್ನ ಪಟ್ಟು ಆ ಹರಿಕಥೆಯನ್ನ ಕೇಳುವುದರಲ್ಲಿ ಮನಸ್ಸನ್ನು ಹಾಕಬೇಕು ಅಂತ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ. ಶ್ರೀ ಹರಯೇ ನಮಃ.